ನಮಸ್ತೆ. ಇಂದು ಬಸವನಗುಡಿ ಬುಲ್ ಟೆಂಪಲ್ ರೋಡಲ್ಲಿರುವಂತಹ ಶ್ರೀ ಗೋವರ್ಧನ ಕ್ಷೇತ್ರಕ್ಕೆ ಬಂದಿದ್ದೀವಿ. ಗೋವರ್ಧನ ಕ್ಷೇತ್ರ ಅಂದ ಕೂಡಲೇ ಎಲ್ಲರಿಗೆ ನೆನಪಾಗೋದು ಶ್ರೀ ಕೃಷ್ಣ ಪರಮಾತ್ಮ. ಹೌದು, ಶ್ರೀ ಕೃಷ್ಣನ ದೇವಸ್ಥಾನ ಈ ಗೋವರ್ಧನ ಕ್ಷೇತ್ರ. ಇದು ಉಡುಪಿ ಶ್ರೀ ಪುತ್ತಿಗೆ ಮಠಕ್ಕೆ ಸೇರಿದಂತಹ ಒಂದು ಕೃಷ್ಣನ ದೇವಸ್ಥಾನ. ಇಲ್ಲಿ ಶ್ರೀ ಕೃಷ್ಣ ಹೇಗೆ ನಿಂತಿದ್ದಾನೆ ಅಂದರೆ, ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯನ್ನ ಹಿಡಿದ ಹಾಗೆ ನಿಂತು ಬರುವಂತಹ ಭಕ್ತರಿಗೆ ದರ್ಶನವನ್ನ ಕೊಡುತ್ತಿದ್ದಾನೆ. ಯಾಕೆ ಗೋವರ್ಧನಗಿರಿಯನ್ನ ಶ್ರೀ ಕೃಷ್ಣ ಕಿರು ಬೆರಳಿನಲ್ಲಿ ಹಿಡಿದ ಅಂತ ಹೇಳೋದಾದರೆ, ಧಾರಾಕಾರ ಮಳೆಗೆ ನೆನೆಯುತ್ತಿದ್ದಂತಹ ಗೋವಿನ ರಕ್ಷಣೆಗಾಗಿ ಶ್ರೀಕೃಷ್ಣ ಗೋವರ್ಧನಗಿರಿಯನ್ನೇ ತನ್ನ ಕಿರು ಬೆರಳಿನಲ್ಲಿ ನಿಲ್ಲಿಸಿದ್ದ. ಇದರಿಂದ ತತ್ವಾರ್ಥವಾಗಿ ಕೃಷ್ಣ ತನ್ನ ಭಕ್ತರಿಗೆ ಏನನ್ನ ಹೇಳುತ್ತಿದ್ದಾನೆ ಅಂದರೆ, ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ದರೂ, ಯಾವುದೇ ರೀತಿಯ ಭಾರವಿದ್ದರೂ ನಮ್ಮ ಮೇಲೆ ಶ್ರೀಕೃಷ್ಣನಲ್ಲಿ ಶರಣಾಗತಿಯಾದಾಗ ಆ ಭಾರವೆಲ್ಲವೂ ಶ್ರೀಕೃಷ್ಣನಿಗೆ ಕಿರು ಬೆರಳಿಗೆ ಸಮಾನವೆಂದು ನಮಗೆಲ್ಲ ಹೇಳದೆ ಹೇಳುತ್ತಿದ್ದಾನೆ. ಕೃಷ್ಣಂ ಒಂದೇ ಜಗದ್ಗುರು. ಕೃಷ್ಣ ಈ ಜಗತ್ತಿಗೆ ಗುರು. ಆತನನ್ನು ನಂಬಿ ಬರುವಂತಹ ಭಕ್ತರಿಗೆ ಆತ ಸದಾಕಾಲ ರಕ್ಷಣೆಯಾಗಿ ನಿಲ್ಲೇ ನಿಲ್ಲುತ್ತಾನೆ. ಗೋವಿಗೆ ತೋರಿಸಿದಂತಹ ಕರುಣೆ ಖಂಡಿತವಾಗಿ ನಮ್ಮ ಮೇಲೆ ತೋರುತ್ತಾನೆ ಎಂಬುದಕ್ಕೆ ಯಾವುದೇ ರೀತಿಯ ಸಂದೇಹವಿಲ್ಲ. ಆಗಸ್ಟ್ 16ನೇ ತಾರೀಕು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಸಾಧ್ಯವಾದಲ್ಲಿ ಭಕ್ತರು ಬಂದು ಕೃಷ್ಣನ ಕೃಪೆಗೆ ಪಾತ್ರರಾಗಿ.